ನಮಸ್ಕಾರ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಕೆಟ್ಟವರ ಸಂಘ ಎನ್ನುವಂಥದ್ದು, ದುರ್ಜನರ ಸಂಘ ಎನ್ನುವಂಥದ್ದು ಕೆಟ್ಟ ಕೆಲಸಕ್ಕೆ ಪ್ರೇರೇಪಣೆಯನ್ನು ಕೊಡುತ್ತೆ ವಿನಃ ಅದು ಯಾವತ್ತೂ ನಮಗೆ ಒಳ್ಳೆಯ ದಾರಿಯಲ್ಲಿ ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ವಿಚಾರದ ಬಗ್ಗೆ ಒಂದು ಕಥೆ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ದ್ವೈತವನದಲ್ಲಿ ಪಾಂಡವರೆಲ್ಲರೂ ಕೂಡ ವಾಸವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರ ಒಬ್ಬ ಬ್ರಾಹ್ಮಣ ಮತ್ತು ಧೃತರಾಷ್ಟ್ರರಿಬ್ಬರು ಮಾತನಾಡುವಂತಹ ಸಂದರ್ಭದಲ್ಲಿ ಆ ಶಕುನಿಗೆ ವಿಚಾರ ಎನ್ನುವಂಥದ್ದು ತಿಳಿಯಿತು. ಈಗ ಏನಾದರೂ ಮಾಡಬೇಕಲ್ಲ, ಮೊದಲೇ ಕೆಟ್ಟ ಬುದ್ಧಿಯನ್ನು ಆಲೋಚಿಸಿ ಪಾಂಡವರನ್ನು ವನವಾಸಕ್ಕೆ ಅಟ್ಟುವುದಕ್ಕೆ ಮೂಲ ಬೀಜವಾಗಿರ್ತಕ್ಕಂಥವನು, ಮೂಲ ಕಾರಣನಾಗಿರ್ತಕ್ಕಂಥವನು ಈ ಶಕುನಿ. ಹಾಗಾಗಿ ಯೋಚನೆ ಮಾಡ್ತಾನೆ. ಅವನು ಈ ವಿಚಾರವನ್ನು ದುರ್ಯೋಧನನ ಬಳಿ ಬಂದು ಹೇಳ್ತಾನೆ. ಬಂದು ಹೇಳಲೇಬೇಕು ಅಂತ ಬಂದಾಗ ದುರ್ಯೋಧನ ಮತ್ತು ಕರ್ಣರಿಬ್ಬರು ಕೂಡ ಕುಳಿತುಕೊಂಡು ಮಾತನಾಡ್ತಾ ಇರ್ತಾರೆ. ಆಗ ಆ ಶಕುನಿ ಬಂದು ಹೇಳ್ತಾನೆ, ಹೀಗೆ ಪಾಂಡವರೆಲ್ಲರೂ ಕೂಡ ದ್ವೈತವನದಲ್ಲಿದ್ದಾರಂತೆ. ಅದರಲ್ಲಿಯೂ ವಿಶೇಷವಾಗಿ ಏನಾಯಿತು, ಅರ್ಜುನ ದೇವಲೋಕಕ್ಕೆ ಹೋಗಿ ಸ್ವಯಂ ಇಂದ್ರನಿಂದಲೇ ಹಲವಾರು ದಿವ್ಯ ಅಸ್ತ್ರಗಳನ್ನು ಕಲಿತುಕೊಂಡು ಬಂದನಂತೆ. ಹಾಗೆ ಪರಮೇಶ್ವರನಿಂದ ಪಾಶುಪತಾಸ್ತ್ರವನ್ನು ಕೂಡ ಪಡೆದುಕೊಂಡನಂತೆ. ಹೀಗೆ ಶಕುನಿ ಎಲ್ಲ ವಿಚಾರವನ್ನು ದುರ್ಯೋಧನನಿಗೆ ಹೇಳ್ತಾನೆ. ಆಗ ದುರ್ಯೋಧನನಿಗೆ ಸಿಟ್ಟಿನೊಂದಿಗೆ ದುಃಖವೂ ಬರುತ್ತೆ. ಅಯ್ಯೋ, ಈ ರೀತಿಯಾಗಿ ಎಲ್ಲದಿಂದಲೂ ಅವರನ್ನು ದೂರ ತಳ್ಳಿದರೆ, ಏನೂ ಸಿಗಬಾರ್ದು ಅಂತ ಅವ್ರನ್ನ ಕಾಡಿಗೆ ಅಟ್ಟಿದರೆ, ಅಲ್ಲಿಯೂ ಕೂಡ ಇವರು ಈ ರೀತಿಯಾಗಿರ್ತಕ್ಕಂತಹ ಸುಖವನ್ನು, ಸಂತೋಷವನ್ನು ಅನುಭವಿಸ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾನೆ. ಆಗ ಶಕುನಿ ಹೇಳ್ತಾನೆ, ಅಯ್ಯ ದುರ್ಯೋಧನ, ನೀನು ಯೋಚಿಸಬೇಕಾಗಿರ್ತಕ್ಕಂಥದ್ದಿಲ್ಲ. ಯಾಕಾಗಿ? ಎಲ್ಲ ಸುಖ ಸುಪ್ಪತ್ತಿಗೆಯನ್ನು ನೀನು ಅನುಭವಿಸ್ತಾ ಇದ್ದೀಯ. ಹೇಗೆ ಸ್ವರ್ಗಲೋಕದಲ್ಲಿ ಇಂದ್ರ ಸುಖವನ್ನು ಅನುಭವಿಸುತ್ತಾ ಸಂತೋಷವಾಗಿದ್ದಾನು, ಹಾಗೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಜರು ಕೂಡ ನಿನಗೆ ಸಾಮಂತರಾಗಿದ್ದಾರೆ. ಸಾರ್ವಭೌಮನಾಗಿ ಕುರುವಂಶದ ಚಕ್ರವರ್ತಿಯಾಗಿ ನೀನು ಮೆರೀತಾ ಇದ್ದೀಯಾ. ನಿನ್ನ ಮುಂದೆ ಅವರೆಲ್ಲರೂ ಕೂಡ ತೃಣ ಸಮಾನರು, ಅವರು ನಿಮ್ಮ ಮುಂದೆ ಲೆಕ್ಕಕ್ಕೆ ಇಲ್ಲ ಎನ್ನುವಂಥ ರೀತಿಯಲ್ಲಿ ಹೇಳ್ತಾನೆ. ಹಾಗೆ ಹೇಳುತ್ತಾ ಏನು ಮಾಡ್ತಾನೆ, ಎಲ್ಲ ರಾಜರು ನಿನಗೆ ಸಾಮಂತರಾಗಿದ್ದಾರೆ, ಆದರೆ ಪಾಂಡವರನ್ನು ನೀನು ಇನ್ನು ಸೋಲಿಸಲಿಲ್ಲ. ಅಂದರೆ ದ್ಯೂತದಲ್ಲಿ ಸೋಲಿಸಾಗಿದೆ, ಯುದ್ಧದಲ್ಲಿ ಅವರನ್ನು ಸೆಣಸಿ ಸೋಲಿಸಲಾಗಲಿಲ್ಲ, ಇನ್ನು ಸೋಲಿಸಲಿಲ್ಲ. ಇದು ಸರಿಯಾದ ಅವಕಾಶ. ಏನು ಮಾಡಬೇಕು? ಏನೂ ಇಲ್ಲದ ಪಾಂಡವರು ಕಾಡಿನಲ್ಲಿ, ಆ ದ್ವೈತವನದಲ್ಲಿ ಒಂದು ಆಶ್ರಮದಲ್ಲಿ ನಾರು ಮಡಿಯನ್ನು ಉಟ್ಟು ಜೀವನವನ್ನು ಮಾಡ್ತಾ ಇದ್ದಾರೆ. ಈ ಸರಿಯಾದ ಸಮಯವನ್ನು ಉಪಯೋಗಿಸಿಕೊಂಡು ನಮ್ಮ ಬಳಿ ಎಷ್ಟು ಶಕ್ತಿ ಇದೆ, ನಾವು ಎಷ್ಟು ವಿಜೃಂಭಣೆಯಿಂದ ರಾಜ್ಯವನ್ನು ಪಾಲಿಸುತ್ತಾ ಬಂದಿದ್ದೇವೆ, ನಾವು ಎಷ್ಟು ಸಂತೋಷವಾಗಿದ್ದೇವೆ, ನಮ್ಮ ಮಟ್ಟ ಯಾವುದು, ಇದೆಲ್ಲವನ್ನು ಕೂಡ ಅವರಿಗೆ ತೋರ್ಪಡಿಸಬೇಕು. ಹಾಗಾಗಿ ನಾವು ಈಗ ಅವರಿರುವಂತಹ ಪ್ರದೇಶಕ್ಕೆ ಹೋಗೋಣ. ಅವನು ಮತ್ತೆ ಒತ್ತಿ ಹೇಳ್ತಾನೆ, ಶತ್ರುವಿಗೆ ಸಂತೋಷವಾಗುವಂಥದ್ದು ಯಾವಾಗ ಅಂತಂದರೆ, ಅವನ ಶತ್ರು ಸತ್ತಾಗ ಅಲ್ಲ, ತನ್ನ ಶತ್ರುವಿನ ಮುಂದೆ ತಾನು ಟಿವಿಯಿಂದ ತಾನು ಹೆಚ್ಚಿನವ ಎನ್ನುವಂಥದ್ದನ್ನು ತೋರಿಸಿಕೊಂಡಾಗ ಮಾತ್ರ ಸಂತೋಷವಾಗುವಂಥದ್ದು. ಹಾಗೆ ತನ್ನ ಶತ್ರುವು ನರಳುತ್ತಾ ಇದ್ದಾನೆ, ಕಷ್ಟದಲ್ಲಿದ್ದಾನೆ, ದುಃಖದಲ್ಲಿದ್ದಾನೆ, ಅಳುತ್ತಾ ಇದ್ದಾನೆ ಎನ್ನುವಂಥದ್ದನ್ನು ನೋಡಿದ ಅಂತಂದರೆ ಅದಕ್ಕಿಂತಲೂ ಸಂತೋಷವಾಗುವಂತಹ ಪರಿಸ್ಥಿತಿ ಈ ಜಗತ್ತಿನಲ್ಲೇ ಇಲ್ಲ. ಹಾಗಾಗಿ ಆ ಪಾಂಡವರ ಕಷ್ಟವನ್ನು ನೋಡುವುದಕ್ಕೋಸ್ಕರವಾದರೂ ವನದಲ್ಲಿರ್ತಕ್ಕಂಥ ಪಾಂಡವರು ದ್ಯೂತದಲ್ಲಿ ಸೋತು ಹೇಗೆ ನೋವನ್ನು ಅನುಭವಿಸ್ತಾ ಇದ್ದಾರೆ, ಯಾವ ರೀತಿಯಾಗಿರ್ತಕ್ಕಂಥ ಕಷ್ಟವನ್ನು ಅವರು ಉಣ್ತಾ ಇದ್ದಾರೆ ಎನ್ನುವುದನ್ನು ನೋಡುವುದಕ್ಕಾದರೂ ಕೂಡ ನಾವೇನು ಮಾಡಬೇಕು, ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳಿ ಅವರು ಮೂವರು ಕೂಡ ಆಲೋಚನೆಯನ್ನು ಮಾಡ್ತಾರೆ. ಆಗ ದುರ್ಯೋಧನ ಹೇಳ್ತಾನೆ, ಮೊದಲೇ ಧೃತರಾಷ್ಟ್ರನಿಗೆ, ಅಂದರೆ ತನ್ನ ತಂದೆಯವರಿಗೇನು, ಪಾಂಡವರಿಗೆ ಹೀಗಾಯ್ತಲ್ಲ ಎನ್ನುವಂತಹ ಒಂದು ಪ್ರಾಯಶ್ಚಿತ್ತ ಭಾವ ಇದೆ. ಈಗ ನಾವು ಪಾಂಡವರ ಮುಂದೆ ಹೀಗೆ ಕುದುರೆಗಳನ್ನು ರಾಜ ಟಿವಿಯಲ್ಲಿ ಸಾಕ್ತೇವೆ ಅಂತ ಆದರೆ ಖಂಡಿತ ಅವನು ಒಪ್ಪೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಇದಕ್ಕೇನಾದರೂ ಪರಿಹಾರವನ್ನು ಯೋಚನೆ ಮಾಡೋಣ ಅಂತ ಹೇಳಿ ನೀವೂ ಕೂಡ ಆಲೋಚನೆಯನ್ನು ಮಾಡಿ, ನಾನೂ ಆಲೋಚನೆಯನ್ನು ಮಾಡ್ತೀನಿ ಅಂತ ಹೇಳಿ ಅವರನ್ನು
ಅವರವರ ಅರಮನೆಗೆ ಕಳಿಸಿಕೊಡ್ತಾನೆ. ರಾತ್ರಿಯೆಲ್ಲ ಕುಳಿತು ಯೋಚನೆ ಮಾಡ್ತಾನೆ. ಏನು ಯೋಚನೆ ಮಾಡಿದರೂ ಕೂಡ ತನ್ನ ತಂದೆಯನ್ನು ಒಪ್ಪಿಸುವುದಕ್ಕೆ ಯಾವ ಉಪಾಯವೂ ಸಿಗೋದೇ ಇಲ್ಲ. ಆಗ ಬೆಳಗಿನ ಜಾವದಲ್ಲೇ ಕರ್ಣ ಓಡೋಡಿ ಬರ್ತಾನೆ. ನಗ್ತಾ ಹೇಳ್ತಾನೆ, ನನಗೆ ಉಪಾಯ ಸಿಕ್ಕಿದೆ. ಏನದು ಉಪಾಯ? ಪ್ರತಿ ವರ್ಷವೂ ಆಗಾಗ ನಾವೇನು ಮಾಡ್ತಾ ಇದ್ವಿ, ಗೊಲ್ಲರ ಬಳಿ ಹೋಗ್ತಾ ಇದ್ವಿ. ಗೋವುಗಳನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇದ್ದಾರಾ? ಸಂಪೂರ್ಣ ರಾಜ್ಯದಲ್ಲಿ ಅಥವಾ ರಾಜ್ಯದ ರಾಜನ ಸಾವಿರಾರು ಗೋವುಗಳನ್ನು ಪಾಲನೆ ಮಾಡುವುದಕ್ಕೆ ಒಂದಷ್ಟು ಜನರಿದ್ದರು. ಅವರೆಲ್ಲ ಹೇಗೆ ಪಾಲನೆ ಮಾಡ್ತಾ ಇದ್ದಾರೆ, ಗೋವಿನ ಹಾಲು ಹೇಗಿದೆ, ಇದೆಲ್ಲವದನ್ನು ಪರಿಶೀಲನೆ ಮಾಡುವುದಕ್ಕೆ ರಾಜ ಆವಾಗ ಹೋಗುವಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಆ ನೆಪವನ್ನು ಇಟ್ಟುಕೊಂಡು ದ್ವೈತವನಕ್ಕೆ ಹೋಗೋಣ. ಯಾಕೆ? ಈ ಗೊಲ್ಲರಾಗಿರ್ಬಹುದು, ಈ ಹಸುಗಳಾಗಿರ್ಬಹುದು, ಎಲ್ಲವೂ ಕೂಡ ಆ ದ್ವೈತವನದಲ್ಲೇ ಇರುವಂಥದ್ದು. ಅಲ್ಲಿಗೆ ಹೋದ್ವಿ ಅಂತಾದರೆ ಉಪಾಯಕ್ಕೆ, ಕಾರಣಕ್ಕೆ ಇದಾಯಿತು. ನಮ್ಮ ಆಶಯ ಏನಿದೆ, ನಮ್ಮ ಆಸೆ ಏನಿದೆ, ಪಾಂಡವರ ಮುಂದೆ ನಮ್ಮ ಶಕ್ತಿಯ ಪ್ರದರ್ಶನವನ್ನು ಮಾಡುವಂಥದ್ದು, ಅದು ಕೂಡ ಆಗುವಂಥದ್ದು ಅಂತ ಹೇಳಿ ಕರ್ಣ ಆ ಉಪಾಯವನ್ನು ಹೇಳ್ತಾನೆ. ಆಗ ದುರ್ಯೋಧನನಿಗೂ ಕೂಡ ಇದು ಸರಿ ಅನಿಸುತ್ತೆ. ಹೀಗೆ ಮಾಡಿದರೆ, ಕರ್ಣ ಹೇಳಿದ ಹಾಗೆ ಮಾಡಿದರೆ ನಾವು ಪಾಂಡವರ ಮುಂದೆ ಮೆರಿಬಹುದು, ನಾನು ಹೆಚ್ಚಿನವ ಅಂತ ತೋರಿಸಬಹುದು ಅಂತ ಹೇಳಿ ದುರ್ಯೋಧನ ತನ್ನ ತಂದೆಯಾಗಿರ್ತಕ್ಕಂಥ ಧೃತರಾಷ್ಟ್ರನ ಬಳಿ ಬಂದು ಹೇಳ್ತಾನೆ, ಹೀಗೆ ನಾನು ಗೋವುಗಳನ್ನು ಮೇಯಿಸುವುದನ್ನು ಹೇಗೆ ನಡೀತಾ ಇದೆ ಅಂತ ನೋಡುವುದಕ್ಕೆ ಹೋಗಿ ಬರ್ತೀನಿ ಅಂತ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನೀನು ಹೋಗುವಂಥದ್ದು ಸರಿಯಾಗಿದೆ, ಆದರೆ ಪಾಂಡವರು ಕೂಡ ಅಲ್ಲಿ ಇದ್ದಾರೆ. ಅವರ ಕಷ್ಟದಲ್ಲಿ ನಮ್ಮ ಈ ಒಂದು ವಿಜಯ ಯಾತ್ರೆಯನ್ನು ಅಥವಾ ಗೋವುಗಳನ್ನು ನೋಡುವುದಕ್ಕೆ ಹೋಗುವಂತಹ ಯಾತ್ರೆಯನ್ನು ವಿಜೃಂಭಣೆಯಿಂದ ಹೋಗುವುದನ್ನು ನಾವು ತೋರಿಸಿಕೊಳ್ಳಬಾರ್ದು ಅಂತ ಹೇಳ್ತಾನೆ. ಆಗ ಕರ್ಣ ಹೇಳ್ತಾನೆ, ಇಲ್ಲ, ಹಾಗೇನು ಆಗುವುದಿಲ್ಲ, ಅದರಲ್ಲಿ ಧರ್ಮರಾಜ ಇದ್ದಾನೆ, ಅವನೇನು ನಮಗೇನು ತೊಂದರೆ ಕೊಡೋದಿಲ್ಲ, ನಾವು ಎಷ್ಟು ವಿಜೃಂಭಣೆಯಿಂದ ಹೋದರೂ ಕೂಡ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಧೃತರಾಷ್ಟ್ರ ಹೇಳ್ತಾನೆ, ಇಲ್ಲ, ಭೀಮ ಬಂದು ಮತ್ತೆ ನಮ್ಮನ್ನು ಹೊಡಿಬೋದು ನಿಮಗೆ, ಅಥವಾ ಅರ್ಜುನ ಹೊಡಿಬಹುದು, ಈ ರೀತಿಯಾಗಿ ನಾವು ಕಷ್ಟದಲ್ಲಿದ್ದಾಗಲೂ ಕೂಡ ನೀವು ಈ ಥರ ಮೆರೀತೀರಾ ಅಂತ ಹೇಳಿ ಅವರಿಗೆ ಸಿಟ್ಟು ಬರಬಹುದು. ಆ ಸಿಟ್ಟಿಂದ ಯಾವುದಾದ್ರೂ ಅಘಟಿತ ತಪ್ಪಾದ ಘಟನೆ ಆಗಬಹುದು ಅಂತ ಹೇಳಿ ಆತಂಕವನ್ನು ವ್ಯಕ್ತಪಡಿಸ್ತಾನೆ. ಆಗ ಕರ್ಣ, ಶಕುನಿಯರು ಇಬ್ಬರು ಕೂಡ ಮತ್ತೆ ಹೇಳ್ತಾರೆ, ಅಲ್ಲಿ ಅವರೆಲ್ಲರಿಗೂ ಅಣ್ಣನಾಗಿರ್ತಕ್ಕಂಥವನು ಧರ್ಮರಾಜ. ಅವನು ಇದ್ಯಾವ ಕೆಟ್ಟ ಘಟನೆಗಳನ್ನು ನೆಡುವುದಕ್ಕೆ ಅವನು ಒಪ್ಪುವುದೇ ಇಲ್ಲ. ನಾವು ಎಂತಹ ಯಾತ್ರೆಯನ್ನು ಮಾಡಿದರೂ ಕೂಡ ಅದಕ್ಕೆ ಅವರು ತೊಂದರೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಮತ್ತೆ ಹೇಳಿ ಆ ಧೃತರಾಷ್ಟ್ರನನ್ನು ಒಪ್ಪಿಸ್ತಾರೆ. ಹೀಗೆ ಒಪ್ಪಿದ ಮೇಲೆ ಅವನ ಒಪ್ಪಿಗೆಯನ್ನು ಪಡೆದಂತಹ ದುರ್ಯೋಧನನೋ, ದುಶ್ಯಾಸನನೋ, ಶಕುನಿ, ಕರ್ಣರು ಇವರೆಲ್ಲ ಏನು ಮಾಡ್ತಾರೆ, ಘೋಷಯಾತ್ರೆ ಅಂದರೆ ಬೇಟೆಯನ್ನು ಆಡುವುದು, ಅದರ ಜೊತೆಗೆ ತಮ್ಮ ರಾಜ್ಯದ ಅಥವಾ ತಮ್ಮ ಅರಮನೆಯ ಹಸುಗಳನ್ನು ಹೇಗೆ ಪಾಲಿಸುತ್ತಾ ಇದ್ದಾರೆ, ಅವೆಲ್ಲ ಹೇಗಿದ್ದಾವೆ ಎನ್ನುವುದನ್ನು ನೋಡುವುದಕ್ಕೋಸ್ಕರವಾಗಿ ಸಂಪೂರ್ಣ ಸೇವಕರ ಜೊತೆಗೆ, ರಥಗಳ ಜೊತೆಗೆ, ಕುದುರೆಗಳ ಜೊತೆಗೆ, ಆನೆ ತುರಂಗಗಳ ಜೊತೆಗೆ ಏನು ಮಾಡ್ತಾರೆ, ಅವರೆಲ್ಲರೂ ಕೂಡ ಆ ಒಂದು ದ್ವೈತವನಕ್ಕೆ ಹೋಗುತ್ತಾರೆ. ಹೋದಾಗ ಏನಾಯಿತು, ಮತ್ತೆ ಅವರಿಗೆ ಕೆಟ್ಟದ್ದೇ ಆಯಿತು, ಇನ್ನಾರಿಂದಲೂ ಹೊಡೆತ ತಿನ್ನುವಂತಹ ಪರಿಸ್ಥಿತಿ ಒದಗಿ ಬಂತು. ಆದರೆ ನಾವು ಈ ಕಥೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಅಂದರೆ, ದ್ವೈತವನದಲ್ಲಿ ಪಾಂಡವರು ಅವರು ಮಾಡಿರ್ತಕ್ಕಂತಹ ಒಂದು ಜೂಜಿನಿಂದಾಗಿ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಒಂದು ಗೆದ್ದಿರುವ ಕಾರಣದಿಂದ ದುರ್ಯೋಧನನು ಕೂಡ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಇವರಿಬ್ಬರು ಕೂಡ ಅವರವರ ಪಾಡಿಗೆ ಇರ್ತಾ ಇದ್ರು. ಆದರೆ ಈ ಶಕುನಿಯ ಮಾಡಿರ್ತಕ್ಕಂತಹ ತಂತ್ರದಿಂದ, ಕುಟಿಲ ಯೋಚನೆಗಳಿಂದ ಏನಾಯಿತು, ದುರ್ಯೋಧನನಿಗೆ ಮತ್ತೆ ತನ್ನ ಶಕ್ತಿಯನ್ನು ತೋರಿಸಬೇಕು, ಆ ಪಾಂಡವರ ಮುಂದೆ ತಾನು ಏನು ಎನ್ನುವುದನ್ನು ತೋರಿಸಬೇಕು ಎನ್ನುವಂಥ ಅಹಂಕಾರ ಹೆಚ್ಚಾಯಿತು. ಮತ್ತೆ ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ, ತನ್ನ ತಮ್ಮಂದಿರ ಮುಂದೆ ಅಥವಾ ತನ್ನ ಅಣ್ಣನ ಮುಂದೆ ತಾನು ಹೆಚ್ಚು ಎನ್ನುವಂಥ ಭಾವನೆಯನ್ನು ತೋರಿಸಬೇಕು, ಅವರ ಕಷ್ಟವನ್ನು, ಅವರನ್ನು ಕೀಳಾಗಿ ಕಾಣಬೇಕು ಎನ್ನುವಂಥ ಭಾವನೆ ಇವನಲ್ಲಿ ಹೆಚ್ಚಾಗುವಂತಾಯಿತು. ಕಾರಣ ಏನು, ಶಕುನಿ ಮಾಡಿರ್ತಕ್ಕಂಥ ಅಥವಾ ಶಕುನಿಯ ಉಪದೇಶದ ಕೆಟ್ಟ ಯೋಚನೆಗಳು, ಕೆಟ್ಟ ವಿಚಾರಗಳು ದುರ್ಯೋಧನನ ತಲೆಯಲ್ಲಿ ತುಂಬಿ ಹೋಯಿತು. ಹಾಗೆಯೇ ನಮ್ಮ ಜೀವನಗಳಲ್ಲಿ ಏನಾಗುತ್ತೆ, ಈ ಸಮಾಜದಲ್ಲಿ ಒಳಿತು ಮಾಡುವಂಥವ್ರು ಇರ್ತಾರೆ, ಕೆಟ್ಟದ್ದನ್ನು ಮಾಡುವಂಥವ್ರು ಇರ್ತಾರೆ. ನಾವು ಕೆಟ್ಟವರ ಜೊತೆಯಲ್ಲಿದ್ದೇವೆ ಅಂತಂದರೆ ಆ ಕೆಟ್ಟ ಆಲೋಚನೆಗಳೇ ನಮ್ಮ ಜೊತೆಗೆ ಬರುತ್ತೆ, ಆ ಕೆಟ್ಟವರ ವಿಚಾರಗಳೇ ನಮ್ಮ ತಲೆಯಲ್ಲಿ ತುಂಬಿ ಹೋಗುತ್ತೆ, ನಾವು ಕೂಡ ಸಹಜವಾಗಿ ಕೆಟ್ಟವರಾಗಿ ಬಿಡ್ತೀವಿ. ಹಾಗಾಗಿ ಒಳ್ಳೆಯವರ ಸಹವಾಸ ಮಾಡದೇ ಇದ್ರೂ ತೊಂದರೆ ಇಲ್ಲ, ಕೆಟ್ಟವರ ಸಹವಾಸವನ್ನು ಮಾಡಬಾರ್ದು. ಇನ್ನೂ ವಿಶೇಷವಾಗಿ ಹಿರಿಯರು ಹೇಳುವಂಥದ್ದೇನು ಅಂತಂದರೆ, ಕೆಟ್ಟವರ ಮೈತ್ರಿಗಿಂತ
ಒಳ್ಳೆಯವರ ಜೊತೆ ವೈರತ್ವವನ್ನು ಕಟ್ಟಿಕೊಂಡ್ರೂ ಕೂಡ ಅದು ಒಳಿತಾಗತ್ತೆ. ಯಾಕೆ? ಕೆಟ್ಟವ್ರ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡ್ಕೊಂಡ್ವಿ ಅಂದರೆ ಅವರ ಗಲೀಜು, ಅವರ ಕೊಳಕು ಯೋಚನೆಗಳು ನಮ್ಮ ಜೊತೆಗೆ ಬರುತ್ತೆ. ಒಳ್ಳೆಯವ್ರ ಜೊತೆ ನಾವು ಶತ್ರುಗಳಾಗಿದ್ರೂ ಕೂಡ ಇವ್ರನ್ನ ಹೇಗೆ ಸೋಲಿಸ್ಬೇಕು, ಇವನು ಯಾಕೆ ಹೀಗಿದ್ದಾನೆ ಅಂತೆಲ್ಲ ಯೋಚನೆ ಮಾಡ್ತೀವಿ. ಅದರಿಂದ ಅದು ನಮಗೆ ಒಳ್ಳೆಯದಾಗತ್ತೆ. ಹಾಗಾಗಿ ಯಾವತ್ತಿಗೂ ಕೂಡ ಕೆಟ್ಟವರ ಸಂಘ ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ಇರಬಾರ್ದು. ಇದೆ ಅಂತ ಆದರೆ ಅದೇ ನಮ್ಮ ಅವನತಿಗೆ ಕಾರಣವಾಗತ್ತೆ. ಹಾಗಾಗಿ ಯಾವಾಗಲೂ ಒಳ್ಳೆಯವರ ಜೊತೆ ಇರೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.